ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿ ಯೋಗಿ 12ನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳು ನಾವೆಲ್ಲರೂ ಓದೋಣ ಎಂದು ಹೇಳುತ್ತಾ, ಈಗ ಒಂದು ಬಸವಣ್ಣನವರ ವಚನ. ವೇದ ಶಾಸ್ತ್ರದವರ ಹಿರಿಯರೆನ್ನೇನೋ, ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನೋ. ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು, ಇದರಕ್ಕಿಂತ ಅಧಿಕ ಸಾಧಿಸಿದವರೇನು? ಕಿರಿಯರೇ, ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಅಂದರೆ ಬಸವಾದಿ ಶಿವಶರಣರು ಸ್ಥಾಪಿಸಿದ ಜಗತ್ತಿನ ಮೊದಲನೇ ಪ್ರಜಾಪ್ರಭುತ್ವ ಅನುಭವ ಮಂಟಪದಲ್ಲಿ ನಮ್ಮ ಶರಣರು ಈ ದೇಹವನ್ನೇ ದೇವಾಲಯವೆಂದು ನಂಬಿ ಬದುಕಿ ಕೊಟ್ಟಿರ್ತಕ್ಕಂತಹ ವಚನಗಳಿವೆ. ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಹೊರಗಿನ ಮಾನವ ನಿರ್ಮಿತ ದೈವಗಳಿಗೆ ಬೆನ್ನು ಹತ್ತಿ ಹೋದರೆ ನಮಗೆ ಎಂದೆಂದಿಗೂ ನಿಜವಾಗಿರ್ತಕ್ಕಂಥ ದೇವರು ದೊರೆಯಲು ಸಾಧ್ಯವಿಲ್ಲವೆಂದು ಹೇಳುತ್ತಾ, ಈಗ ಒಂದು ಕ್ಷಣ ಅಲ್ಲಮಪ್ರಭುರವರು ಹೇಳುತ್ತಾರೆ, ನಿಜವನ್ನರಿತು ನಿಶ್ಚಿಂತವಾಗಿರು, ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಜದ ನಿಲುವೇ ಸಾಕು ಎಂದು ಹೇಳ್ತಾರಲ್ಲ. ದೇವರ ದರ್ಶನ ಬೇಕಲ್ಲ ನಮಗೆ. ಅಂತರಂಗದಲ್ಲಿಯೇ ನಿರಾಕಾರ ಸೃಷ್ಟಿಕರ್ತ ಇದ್ದಾನೆ. ಈ ಗಟ್ಟಿತನ ಕೊಟ್ಟಿರ್ತಕ್ಕಂಥ ನಮ್ಮ ಬಸವ ಕಲ್ಯಾಣದ ಶರಣರ ವಚನಗಳು. ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ. ಈಗ ನೋಡಿದ್ರಲ್ಲ, ಈಗ ಯಾವ ಥರ ಬದುಕ್ತಾ ಇದ್ದಾರೆ? ಮುಂಜಾನೆಯಿಂದ ಸಾಯಂಕಾಲದವರೆಗೆ ಹೊಡಿ ಬಡಿ ಕಡಿ, ಕೊಲೆ ಸುಲಿಗೆ ಮೋಸ ವಂಚನೆ ದರೋಡೆ, ಗುಡಿಗುಂಡಾರಗಳಲ್ಲಿ ಕಳ್ಳತನ, ಮೂರ್ತಿ ಕಳ್ಳತನ, ಎಲ್ಲ ಕಡೆ ಕಳ್ಳ ಕಳ್ಳ ಕಳ್ಳ. ಈ ರಾಜಕಾರಣಿಗಳಾದವರು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇನ್ನು ಮುಂದೆ ಬದಲಾವಣೆ ಆದರೆ ಮಾತ್ರ ಜನ ಸುಮ್ಮನಿರುತ್ತಾರೆ. ಇಲ್ಲ ಹೋದರೆ ಒಂದಿಲ್ಲ ಒಂದು ದಿವಸ ದಂಗೆ ಹೇಳುತ್ತಾರೆ ಜನಗಳು. ಬದಲಾವಣೆ ಆಗಿರಿ. ಬಸವಣ್ಣನವರ ತತ್ವ ಪರಿಪೂರ್ಣ ತತ್ವವಾಗಿದೆ. ಅನುಭವ ಮಂಟಪದ ವಿಚಾರಗಳು ಆಚಾರಗಳು ನಮ್ಮ ನೀವೆಲ್ಲರೂ ಆಚರಣೆ ತರಿಬೇಕಾದ್ರೆ ಬಿಡಿ. ಆದರೆ ಅಪಪ್ರಚಾರ ಮಾಡುವುದು, ವಚನಗಳನ್ನು ತಿರುಚುವುದು, ಅರ್ಧ ವಚನ ಹೇಳಿ ಬಿಟ್ಟುಕೊಡುವುದು, ಮತ್ತೆ ಬೇರೆ ಬೇರೆ ಸ್ಟೋರಿ ಹೇಳೋದು ಮಾಡಬಾರದು ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಚಾರವನ್ನು ತಲುಪಿಸುವ ಕಾರ್ಯ ಮಾಡಿದ್ದೆ ಆದರೆ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತೇವೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣ.